ಈ ಸಲ ಅಧ್ಯಯನ ನೋಡ್ರಿ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಐತಲ್ಲ, ಇಲ್ಲಿ ಎರಡು ಏಕದಳ ಧಾನ್ಯಗಳನ್ನು ಹೆಸರಿಸು ಅಂತ ಹೇಳಿನ. ಧಾನ್ಯಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತವೆ? ಎರಡು ಪ್ರಕಾರಗಳು ಬರ್ತವೆ. ಏಕದಳ ಧಾನ್ಯಗಳು ಮತ್ತೆ ಇನ್ನೊಂದು ದ್ವಿದಳ ಧಾನ್ಯಗಳು. ಯಾವುದೇ ಧಾನ್ಯವನ್ನ ನೀವು ಹೊಡೆದಾಗ ಅದರಲ್ಲಿ ಎರಡು ದಳಗಳು ಅಂದ್ರೆ ಎರಡು ಬ್ಯಾಳೆಗಳು ಬಂದು ಅಂದ್ರೆ ದ್ವಿದಳ ಧಾನ್ಯ ಅಂತೇಳಿ ಕರೀತೀವಿ. ಅಥವಾ ನೀವು ಹೊಡೆದಾಗ ಬರೀ ಹಿಟ್ಟು ಬಂತಂದ್ರೆ ಯಾವುದೇ ದಳಗಳು ಬರಲ್ಲ, ಬರೀ ಹಿಟ್ಟು ಬಂತಂದ್ರೆ ಅದಕ್ಕೆ ಏಕದಳ ಧಾನ್ಯಗಳು ಅಂತೇಳಿ ಕರಿತೀವಿ. ಇಲ್ಲಿ ಎರಡು ಏಕದಳ ಧಾನ್ಯಗಳಪ್ಪ ಅಂದ್ರೆ ಜೋಳ, ಆಮೇಲೆ ಸಜ್ಜೆ, ನವಣೆ ಇಂತ ಬರ್ತವೆ. ಗೋಧಿ ಇವೆಲ್ಲ ಬರ್ತವೆ. ನೆಕ್ಸ್ಟ್ ಇಲ್ಲಿ ನೋಡು, 1 ಕೆಜಿಯಲ್ಲಿ ಎಷ್ಟು ಗ್ರಾಮ್ಗಳು ಇರುತ್ತವೆ? 1 ಕೆಜಿಯಲ್ಲಿ 1000 ಗ್ರಾಮ್ಗಳು ಇರುತ್ತವೆ. ಆಮೇಲೆ ನೀರಿನ ಅಣುಸೂತ್ರ ಬರೆಯಿರಿ. ನೀರಿನ ಅಣುಸೂತ್ರ ಎಷ್ಟು? ಇದು ಎಷ್ಟು ಅನುಪಾತದಲ್ಲಿ ಇರ್ತದೆ? 2:1 ಇರ್ತದೆ. ಇನ್ನು ನೆಕ್ಸ್ಟ್ ಮಿಶ್ರಣ ಅಂದ್ರೆ ಏನು? ಮಿಶ್ರಣ ಅಂದ್ರೆ ಯಾವುದೇ ಧಾತುಗಳು ಏನಪ್ಪ ಅಂದ್ರೆ ಯಾವುದೇ ನಿರ್ದಿಷ್ಟ ಅನುಪಾತಕ್ಕೆ ಅನುಗುಣವಾಗಿ ಇರಲಾರದೆ ಒಂದಕ್ಕೊಂದು ಎಷ್ಟು ಬೇಕಾದರೂ ಏನೋ ಒಂದರೊಳಗೆ ಒಂದು ಸೇರ್ಕೊಂಡಿದ್ದಾರೆ, ಮಿಶ್ರಣ ಅಂತ ಹೇಳ್ತೀವಿ. ಇನ್ನು ಶಕ್ತಿಯ ಎರಡು ರೂಪಗಳು. ಶಕ್ತಿ ವಿವಿಧ ರೂಪಗಳಲ್ಲಿರ್ತದೆ. ಎರಡು ರೂಪ ಅಂದ್ರೆ ನಾವು ಉಷ್ಣ ಶಕ್ತಿ, ಸೌರ ಶಕ್ತಿ ಇದನ್ನ ಹೆಸರಿಸಬಹುದು. ಇನ್ನು ಬಿಟ್ಟ ಸ್ಥಳ ತುಂಬಿರಿ ಒಳಗೆ ನೋಡಿ ಬಹಳಷ್ಟು ಸ್ಥಳ. ಸೌರವ್ಯೂಹದಲ್ಲಿ ಡ್ಯಾಶ್ ಗ್ರಹಗಳಿವೆ. ಸೌರವ್ಯೂಹದಲ್ಲಿ 8 ಗ್ರಹಗಳಿವೆ. ಮೊದಲೇನಿತ್ತಪ್ಪ ಅಂದ್ರೆ ಸೌರವ್ಯೂಹದಲ್ಲಿ 9 ಗ್ರಹಗಳಿದ್ರು, ನವಗ್ರಹಗಳು ಅಂತ ಕರಿತಿದ್ರು. ಅದೇ ಒಂದನೇ ಏನ್ ಮಾಡ್ಯಾರಪ್ಪ ಅಂದ್ರೆ ಲಾಸ್ಟ್ ಪ್ಲೂಟೋವನ್ನ ಗ್ರಹಗಳ ಸ್ಥಾನಮಾನದಿಂದ ತೆಗೆದಾಕ. ಹಾಗಾಗಿ ಇವತ್ತಿಗೆ ಏನಪ್ಪ ಅಂದ್ರೆ 8 ಗ್ರಹಗಳದಾವ. ಇನ್ನ ಸಾಕಷ್ಟು ಗ್ರಹಗಳದಾವ, ಆದ್ರೆ ಈಗ ಕಂಡುಹಿಡಿದಿದ್ದು ಎಷ್ಟಪ್ಪ ಅಂದ್ರೆ 8. ಇನ್ನೊಂದು 9ನೇದು ಏನಾಗಿತ್ತಪ್ಪ ಅಂದ್ರೆ ಅದ ಗ್ರಹಗಳ ಸ್ಥಾನಮಾನದಿಂದ ತೆಗೆದು ಕುಬ್ಜ ಗ್ರಹ ಅಂತ ಏನ್ ಮಾಡ್ಯಾರಪ್ಪ ಅಂದ್ರೆ ಇವತ್ತು ಪರಿಗಣಿಸ್ಯಾರ. ಇನ್ನ ಅತಿ ಚಿಕ್ಕ ಗ್ರಹ ಯಾವ್ದಂದ್ರೆ ಬುಧ ಗ್ರಹ. ಯಾವುದು? ಬುಧ ಗ್ರಹ. ಅತಿ ಚಿಕ್ಕ ಗ್ರಹ ಬುಧ ಗ್ರಹ. ಅತಿ ದೊಡ್ಡ ಗ್ರಹ ಯಾವ್ದಂದ್ರೆ ಗುರು ಗ್ರಹ. ಇನ್ನು ಮುಂಗುರ ಹೊಂದಿರುವಂತಹ ಗ್ರಹ ಶನಿ ಗ್ರಹ. ನೀಲಿ ಬಣ್ಣದಿಂದ ಕೂಡಿರುವಂತಹ ಗ್ರಹ ಅಂದ್ರೆ ಯುರೇನಸ್. ನೆಕ್ಸ್ಟ್ ಭೂಮಿಯ ನೈಸರ್ಗಿಕ ಉಪಗ್ರಹ. ನೈಸರ್ಗಿಕ ಅಂದ್ರೆ ದೇವದತ್ತವಾಗಿ ಬಂದಿದ್ದು. ಕೃತಕ ಉಪಗ್ರಹಗಳು ಬರ್ತವೆ, ಮನುಷ್ಯರು ಮಾಡಿ ಹಾರಿಬಿಟ್ಟಿರ್ತಾರೆ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. ಭೂಮಿಯ ಸುತ್ತ ತಿರುಗ್ತದೆ ಅದು, ಹಾಗಾಗಿ ಅದಕ್ಕೆ ಉಪಗ್ರಹ ಅಂತ ಕರೀತಾರೆ. ನಾವು ಭೂಮಿಯ ಸುತ್ತ ತಿರುಗ್ತದೆ, ಸೂರ್ಯನ ಸುತ್ತ ತಿರುಗ್ತಿರ್ತದೆ. ಗ್ರಹಗಳ ಸುತ್ತ ತಿರುಗುವಕ್ಕೆ ಉಪಗ್ರಹ ಅಂತಾರೆ, ಸೂರ್ಯನ ಸುತ್ತ ತಿರುಗುವಕ್ಕೆ ಗ್ರಹಗಳು ಅಂತೇಳಿ ಕರೀತಾರೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ನಲ್ಲಿ ಧಾತುಗಳ ಅಣುಗಳು ಗ್ಯಾಸ್ ಅನುಪಾತದಲ್ಲಿ ಅಂದ್ರೆ 1:2. ಅಂದ್ರೆ ಒಂದು ಅಣು ಏನಿರ್ತದೆ ಕಾರ್ಬನ್ ಇರ್ತದೆ, 2 ಅಣುಗಳು ಆಕ್ಸಿಜನ್ ಇರ್ತಾವ. ನೆಕ್ಸ್ಟ್ ಈಗ ಬಂದಿಸಿ ಬರೀರಿ. 5 ಮಾರ್ಕಿಗೆ ಹೇಳಿದೆ. ನಮ್ಮ ದೇಶದ ಪ್ರಧಾನಮಂತ್ರಿ ಪ್ರಸ್ತುತ ಯಾರು ಅಂದ್ರೆ ನರೇಂದ್ರ ಮೋದಿ ಅವರ. ನೆಕ್ಸ್ಟ್ ಇಂದಿನ ರಾಷ್ಟ್ರಪತಿಗಳು. ಬುಡಕಟ್ಟು ಜನಾಂಗದಿಂದ ಬಂದಂತಹ ದ್ರೌಪದಿ ಮುರ್ಮು ಅವರು ಇಂದಿನ ರಾಷ್ಟ್ರಪತಿಗಳಾದ. ಇನ್ನು ಪ್ರಚಂಡ ಶಕ್ತಿಗೆ ಉದಾಹರಣೆ ಡ್ಯಾಮ್ ನಲ್ಲಿ ಹಿಡಿದಿಟ್ಟ ನೀರು. ಪ್ರಚಂಡ ಅಂದ್ರೆ ಹಿಡಿದಿಟ್ಟಿರುವಂತ ಶಕ್ತಿ. ಈ ಒಂದು ಬಾಣವನ್ನ ಹಿಂಗ್ ಹಿಡಿದ ನಿದರ್ಶಿದ್ರೆ ಅದು ಪ್ರಚಂಡ ಶಕ್ತಿಗೆ ಉದಾಹರಣೆ. ಬಾಣ ಬಿಟ್ರಂದ್ರೆ ಅದು ಚಲನ ಶಕ್ತಿ ಪರಿವರ್ತನೆ ಆಗ್ತದೆ. ಡ್ಯಾಮ್ ನಲ್ಲಿ ಏನ್ ಮಾಡ್ತಾರೆ? ನೀರಿಗೆ ದೊಡ್ಡ ದೊಡ್ಡ ಕಟ್ಟೆಗಳನ್ನು ಕಟ್ಟಿ ನೀರನ್ನು ನಿಂದಿರ್ಸಿರ್ತಾರೆ. ಯಾವಾಗ ಗೇಟ್ ತೆಗಿತಾರಲ್ಲ ನೀರು ರಭಸವಾಗಿ ಓಡ್ತೈತೆ, ಅವಾಗ ಚಲನ ಶಕ್ತಿಯನ್ನು ಕೊಡ್ಬೋದು. ಇನ್ನು ರಾಷ್ಟ್ರೀಯ ಸಿಹಿ ತಿಂಡಿ ಜಿಲೇಬಿ. ನವೀಕರಿಸಬಹುದಾದ ಸಂಪನ್ಮೂಲ ಸೂರ್ಯನ ಬೆಳಕು. ನವೀಕರಿಸುವುದನ್ನ ಹಳೆ ಮಳೆ ಅದು ನಮ್ಮ ಉಪಯೋಗಕ್ಕೆ ಸಿಗ್ತಿರ್ಬೇಕು. ಈಗ ಒಂದ್ಸಲ ಉಪಯೋಗ ಮಾಡಿ ಬಿಟ್ಟೆ ಅಂದ್ರೆ ಮುಗಿದು ಹೋಗುವಂತ ಶಕ್ತಿ ಇರ್ತಾವಲ್ಲ, ಅವೆಲ್ಲ ನವೀಕರಿಸಲಾದ
ನವೀಕರಿಸಲಾಗದ ಸಂಪನ್ಮೂಲಗಳು. ಉದಾಹರಣೆ ಯಾವುದು? ಪೆಟ್ರೋಲು, ಡೀಸೆಲು, ಕಲ್ಲಿದ್ದಲು. ಇವೆಲ್ಲ ನವೀಕರಿಸಬಹುದಾದ ಸಂಪನ್ಮೂಲಗಳಿಗೆ ಉದಾಹರಣೆ ಅಂದ್ರೆ ನೀರು, ಗಾಳಿ, ಸೂರ್ಯನ ಬೆಳಕು, ಹಣ್ಣುಗಳು ಇವೆಲ್ಲ ಬರ್ತಾವ. ಇಷ್ಟಾದ್ರೆ ಏನಪ್ಪ ಅಂದ್ರೆ